ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು GSJ ಕನ್ನಡ. ನಾನಿವತ್ತಿದ್ದೀನಿ ನಮ್ಮ ಬೆಂಗಳೂರು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನಲ್ಲಿ. ಇದಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣ ಅಂತಲೂ ಕರೀತಾರೆ. ಆಲ್ರೆಡಿ ತುಂಬ ಸರಿ ತೋರಿಸಿದ್ದೀನಿ. ಇದೇ ನೋಡಿ ರೈಲ್ ಕೋಚ್ ರೆಸ್ಟೋರೆಂಟ್ ಹಲ್ದಿರಾಮ್ಸ್ ಅವರು ಮೇಂಟೈನ್ ಮಾಡ್ತಿರೋದು. ಇದರಲ್ಲಿ ತುಂಬ ಸರಿ ಟ್ರೈ ಮಾಡೋಣ ಅಂದ್ಕೊಂತೀನಿ, ಯಾಕೋ ಬೇಡ ಅನಿಸಿ ಸುಮ್ಮನೆ ಆಗ್ಬಿಡ್ತೀನಿ ಗುರು. ಈಗ ಟೈಮ್ ಬಂದುಬಿಟ್ಟು 8:30 ಆಗಿದೆ. ನಮ್ಮ ಟ್ರೈನ್ ಇರೋದು 11 ಗಂಟೆಗೆ. ಯಾವ ಟ್ರೈನ್ ಅನ್ಕೊಂಡ್ರೆ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್. ಸುಮಾರು 2.5 ವರ್ಷದಿಂದ ಮಾಡ್ಬೇಕು ಅನ್ಕೊಂಡು ಈಗ ಮಾಡ್ತಿದ್ದೀನಿ ನಮ್ಮ SWR ಕ್ವೀನ್ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ನ. ಬನ್ನಿ ಇನ್ನು ಒಳಗೆ ಹೋಗೋಣ. ಇನ್ನೂ ಸುಮಾರು 2 ಅವರ್ಸ್ ಟೈಮ್ ಇದೆ. ಪ್ಲ್ಯಾಟ್ಫಾರಮ್ 4ರಲ್ಲಿ ಕುರ್ಲಾ ಎಕ್ಸ್ಪ್ರೆಸ್ ಇದೆ, ಮುಂಬೈ LTT ಟು ಕೊಯಂಬತ್ತೂರ್ಗೆ ಹೋಗೋದು. ಪ್ಲ್ಯಾಟ್ಫಾರಮ್ 10ಕ್ಕೆ ಜನಶತಾಬ್ದಿ ಬಂದಿದೆ, ಹುಬ್ಳಿ ಜನಶತಾಬ್ದಿ. 5ರಲ್ಲಿ ತೂತಿಕೋಡಿ ಎಕ್ಸ್ಪ್ರೆಸ್ ಇದೆ. ಇನ್ನು ನಮ್ಮದು ಪ್ಲ್ಯಾಟ್ಫಾರಮ್ 8ಕ್ಕೆ ಬರೋದು. ಇನ್ನು 2 ಅವರ್ಸ್ ಟೈಮ್ ಇರೋದ್ರಿಂದ ನಿಧಾನಕ್ಕೆ ಒಳಗೋಣ ಬನ್ನಿ. ಇನ್ನು ಮೇಲೆ ವಾರದಲ್ಲಿ 2 ದಿವಸ ಅಂತೂ ಪಕ್ಕ ಕನ್ಫರ್ಮ್ ಆಗಿ ವೀಡಿಯೋ ಬರುತ್ತೆ. ಭಾನುವಾರ ಹಾಗೂ ಬುಧವಾರ ಕನ್ಫರ್ಮ್ ಆಗಿ ವೀಡಿಯೋ ಬರುತ್ತೆ. ಇಷ್ಟು ದಿವಸ ನಾನು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ವೀಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ. ಇನ್ನು ಮೇಲಿಂದ ವೀಡಿಯೋ ಕಂಟಿನ್ಯೂಸ್ಲಿ ವಾರಕ್ಕೆ 2 ಅಂತೂ ಕನ್ಫರ್ಮ್ ಆಗಿ ಬರುತ್ತೆ. ಬನ್ನಿ. ಈ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ನ ತುಂಬ ಜನ ಕೇಳಿದ್ರಿ ಮಾಡಿ ಅಂತ. ನನಗೂ ಮಾಡಬೇಕಂತಿತ್ತು, ಬಟ್ ಯಾಕೋ ಟೈಮ್ ಸೆಟ್ ಆಗ್ತಿರ್ಲಿಲ್ಲ. ಇವತ್ತು ಸೆಟ್ ಆಗಿದೆ. ಇನ್ನೊಂದು ಏನಂದರೆ, ನಾನು ಬುಕ್ ಮಾಡಿರೋದು RAC ಇತ್ತು. RAC ಕನ್ಫರ್ಮ್ ಆಗಿಬಿಟ್ಟು ಸೈಡ್ ಲೋಯರ್ ಸಿಕ್ಬಿಟ್ಟಿದೆ. ಅದು ಡೋರ್ ಪಕ್ಕದಲ್ಲೇ ಹುಬ್ಳಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಹೊರಟಿದೆ ನೋಡಿ, ಪ್ಲ್ಯಾಟ್ಫಾರ್ಮ್ ನಂಬರ್ 9ರಿಂದ. KSR ಬೆಂಗಳೂರು ಟು ಹುಬ್ಬಳ್ಳಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಈ ಟ್ರೈನ್ ಹೋದ್ಮೇಲೆ ನಮ್ಮ ಟ್ರೈನ್ನ ಪ್ಲ್ಯಾಟ್ಫಾರ್ಮ್ಗೆ ಹಾಕ್ತಾರೆ. ಆಗಲೇ ಹೇಳಿದ್ನಲ್ಲ, ಪ್ಲ್ಯಾಟ್ಫಾರಮ್ 10ರಲ್ಲಿ ಹುಬ್ಬಳ್ಳಿ ಜನಶತಾಬ್ದಿ ಇದೆ ಅಂತ ಹೇಳ್ಬಿಟ್ಟು. ಸೊ ಬಂದು ನಿಂತಿದೆ. ಇನ್ನು ನಮ್ಮ ಟ್ರೈನ್ ನಂಬರ್ ಬಗ್ಗೆ ಮಾತಾಡ್ಬೇಕಂದ್ರೆ 16589 ಬೆಂಗಳೂರಿಂದ ಸಾಂಗ್ಲಿಗೆ, ಮಹಾರಾಷ್ಟ್ರದಲ್ಲಿರುವ ಸಾಂಗ್ಲಿಗೆ ಹೋಗುತ್ತೆ ಈ ಟ್ರೈನು. ಇದಕ್ಕೆ ರೇಕ್ ಶೇರ್ ಬಂದುಬಿಟ್ಟು ಬೆಳಗಾವಿ ಸೂಪರ್ ಫಾಸ್ಟ್ ಜೊತೆ, ಬೆಂಗಳೂರು ಬೆಳಗಾವಿ ಸೂಪರ್ ಫಾಸ್ಟ್ ಜೊತೆ ರೇಕ್ ಶೇರ್ ಇದೆ. ರಿವರ್ಸಲ್ಲಿ ತಗೊಂಬರ್ತಿದ್ದಾರೆ ಗುರು. ಲೋಕೋ ನನಗೆ ಗೊತ್ತಿರೋ ಪ್ರಕಾರ ವ್ಯಾಪ್ 7 ಇರುತ್ತೆ. ನಾನು ನಿಮಗೆ ಬೆಳಗ್ಗೆ ತೋರಿಸ್ತೀನಿ ಲೋಕೋ ಯಾವುದು ಅಂತ ಹೇಳ್ಬಿಟ್ಟು. ಟೈಮ್ ಬಂದುಬಿಟ್ಟು 10:40 ಆಗಿದೆ. ಸಾಂಗ್ಲಿ ಬೆಂಗಳೂರು ಬೆಳಗಾವಿ ಸೂಪರ್ ಫಾಸ್ಟ್ ಜೊತೆ ರೇಕ್ ಶೇರ್ ಇದೆ ನಮ್ಮ ಟ್ರೈನ್ಗೆ. ನನ್ನ ಕೋಚ್ ನಂಬರ್ ಬಂದ್ಬಿಟ್ಟು S1. RAC 26 ಇತ್ತು. RAC 26 ಇರೋದು ಕನ್ಫರ್ಮ್ ಆಗಿ ಸೈಡ್ ಲೋಯರ್ ಸಿಕ್ಕಿದೆ. ಖುಷಿ ಆಗ್ತಿದೆ ಅವರು. ಸೈಡ್ ಲೋಯರ್ ಅದು ಡೋರ್ ಪಕ್ಕದಲ್ಲೇ ಸಿಕ್ಕಿರೋದು. ಆನ್ ಟೈಮ್ ಅಂದರೆ 11 ಗಂಟೆಗೆ ಡಿಪಾರ್ಚರ್ ಆಗಬೇಕಾಗಿರೋದು 11:01 ಡಿಪಾರ್ಚರ್ ಆಗ್ತಿದೆ ನಮ್ಮ KSR ಬೆಂಗಳೂರು ರೈಲ್ವೆ ಸ್ಟೇಷನಿಂದ. ಇನ್ನು ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಯಶವಂತಪುರ ಜಂಕ್ಷನ್ನು. ಪ್ಲ್ಯಾಟ್ಫಾರ್ಮ್ ನಂಬರ್ 8ರಿಂದ ಡಿಪಾರ್ಚರ್ ಆಗ್ತಿದೆ. ನಮ್ಮ ಟ್ರೈನ್ ಈಗ ಮಲ್ಲೇಶ್ವರ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ.
ಮೆಜೆಸ್ಟಿಕ್ಕಲ್ಲಿ ಅಷ್ಟೊಂದೇನು ಪ್ಯಾಕ್ ಆಗಲಿಲ್ಲ ಗುರು. ಯಶವಂತಪುರದಲ್ಲಿ ಪ್ಯಾಕ್ ಆಗುತ್ತೆ ಅಂತ ನೋಡ್ಬೇಕು. ನಮ್ಮದು ಸೈಡ್ ಲೋಯರು ಆಗಲೇ ಹೇಳಿದ್ನಲ್ಲ, ಡೋರ್ ಪಕ್ಕದಲ್ಲಿ ಅಂತ ಹೇಳ್ಬಿಟ್ಟು. ಫುಲ್ ಸೀಟ್ ಕನ್ಫರ್ಮ್ ಸೀಟ್ ಗುರು. ನಮ್ಮ ಟ್ರೈನ್ ಈಗ ಯಶವಂತಪುರ ಜಂಕ್ಷನ್ಗೆ ಎಂಟ್ರಿ ಆಗ್ತಿದೆ, ಪ್ಲ್ಯಾಟ್ಫಾರ್ಮ್ ನಂಬರ್ 3ಕ್ಕೆ. ಹನ್ನೊಂದು ಗಂಟೆ 10 ನಿಮಿಷಕ್ಕೆ ಬರಬೇಕಾಗಿರೋ ನಮ್ಮ ಟ್ರೈನ್ ಯಶವಂತಪುರಕ್ಕೆ 11 ಗಂಟೆ 12 ನಿಮಿಷಕ್ಕೆ ಬರ್ತಿದೆ ಯಶವಂತಪುರಕ್ಕೆ, ಪ್ಲ್ಯಾಟ್ಫಾರಮ್ ನಂಬರ್ 3ಕ್ಕೆ. ಪ್ಲ್ಯಾಟ್ಫಾರಮ್ ನಂಬರ್ 1ರಲ್ಲಿ ಯಶವಂತಪುರದಿಂದ ನಾಂದೇಡ್ಗೆ ಹೋಗುವ, ಅದು KSR ಬೆಂಗಳೂರಿಂದ ನಾಂದೇಡ್ ಇದ್ದಿದ್ದು, ಅಲ್ಲಿ ವರ್ಕ್ ನಡೆಯುತ್ತಿರೋದ್ರಿಂದ ಯಶವಂತಪುರಕ್ಕೆ ಶಿಫ್ಟ್ ಮಾಡಿದ್ದಾರೆ ಆ ಟ್ರೈನ್ನ. ಆ ಟ್ರೈನು ಮಾಡೋಣ ಆದಷ್ಟು ಬೇಗ. ರೋಡು ಜಾಸ್ತಿ ಜನ ಇದ್ದಾರೆ ಗುರು, ತುಂಬ ಜನ ಹತ್ತಿದ್ರು ಇಲ್ಲಿ ಯಶವಂತಪುರದಲ್ಲಿ. 3 ನಿಮಿಷ ಹಾಲ್ಟ್ ನಂತರ 11 ಗಂಟೆ 15 ನಿಮಿಷಕ್ಕೆ ನಮ್ಮ ಟ್ರೈನ್ ಯಶವಂತಪುರದಿಂದ ಹೊರಟಿದೆ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ತುಮಕೂರು. ಟೈಮ್ ಬಂದುಬಿಟ್ಟು 11 ಗಂಟೆ 19 ನಿಮಿಷ ಆಗಿದೆ ಗುರು. ನಿದ್ದೆ ಎಳಿತಿದೆ, ಮಲಕ್ಕಂತೀನಿ. ನಾಳೆ ಬೆಳಿಗ್ಗೆ ಎಲ್ಲಿ ಎಚ್ಚರ ಆಗುತ್ತೋ ಅಲ್ಲಿಂದ ನಾನು ನಿಮಗೆ ವಿಡಿಯೋ ತೋರಿಸ್ತೇನೆ. ಗುಡ್ ನೈಟ್ ಫ್ರೆಂಡ್ಸ್. ಇದು ನೆಕ್ಸ್ಟ್ ಡೇ ಮಾರ್ನಿಂಗು 5 ಗಂಟೆ 59 ನಿಮಿಷ ಆಗಿದೆ. ಬಟ್ 5 ಗಂಟೆ 50 ನಿಮಿಷಕ್ಕೆ ನಮ್ಮ ಟ್ರೈನ್ ಹುಬ್ಳಿ ಜಂಕ್ಷನಿಗೆ ಬಂದಿದೆ, ಪ್ಲ್ಯಾಟ್ಫಾರ್ಮ್ ನಂಬರ್ 1ಕ್ಕೆ. ಬಿಫೋರೇ ಬಂದಿದೆ ಗುರು ನಮ್ಮ ಟ್ರೈನು. ಅಲ್ಲೇನು ನೋಡ್ತೀರಾ, ಆ ಟ್ರೈನ್ ಬಂದುಬಿಟ್ಟು ಹುಬ್ಳಿಯಿಂದ ನಮ್ಮ ಚಿತ್ರದುರ್ಗಕ್ಕೆ ಹೋಗೋ ಟ್ರೈನು. ಬಟ್ ಈಗ ಚಿತ್ರದುರ್ಗಕ್ಕೆ ಹೋಗೋಲ್ಲ, ಚಿಕ್ಕಜಾಜಿಯವರೆಗೂ ಅಷ್ಟೇ ಇರೋದು. ಇನ್ನು ಹುಬ್ಳಿಗೆ ಬರೋ ಟೈಮಿಂಗ್ ಇರೋದು 6 ಗಂಟೆಗೆ. ಬಟ್ 10 ನಿಮಿಷ ಬಿಫೋರ್ ಬಂದಿದೆ ಹುಬ್ಳಿ ಜಂಕ್ಷನ್ಗೆ. ಇಲ್ಲಿ ಸುಮಾರು 10 ನಿಮಿಷ ಹಾಲ್ಟ್ ಇದೆ. 10 ನಿಮಿಷ ಪ್ಲಸ್ 10 ನಿಮಿಷ 20 ನಿಮಿಷ ಹಾಲ್ಟ್. ನಮಗೆ ನೀಟ್ನೆಸ್ ಬಗ್ಗೆ ಮಾತಾಡ್ಬೇಕಂದ್ರೆ SWRಲ್ಲಿ ರಾಣಿ ಚೆನ್ನಮ್ಮ ಅಷ್ಟು ನೀಟಾಗಿ ಇನ್ಯಾವ ಟ್ರೈನ್ ಇರೋಲ್ಲ ಗುರು. ನಾನು ನೋಡ್ದಂಗೆ ಎಷ್ಟು ನೀಟ್ ಮಾಡ್ತಾರೆ ಅಂದರೆ, ಪ್ರತಿ ಜಂಕ್ಷನ್ ಪಾಯಿಂಟಲ್ಲೂ ನೀಟ್ ಮಾಡ್ತಾರೆ. ಬೆಂಗಳೂರಾಗ ನೀಟ್ ಮಾಡ್ತಾರೆ, ಆಮೇಲೆ ಅರಸೀಕೆರೆಗೆ ಕ್ಲೀನ್ ಮಾಡ್ತಾರೆ, ನಂತರ ಇಲ್ಲಿ ಹುಬ್ಬಳ್ಳಿಯಲ್ಲಿ ಕ್ಲೀನ್ ಮಾಡ್ತಾರೆ ಗುರು. ಒಳ್ಳೆ ಮೇಂಟೆನೆನ್ಸ್ ಮಾತ್ರ ಸಖತ್ತಾಗಿ ಮಾಡ್ತಾರೆ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ಗೆ. 6 ಗಂಟೆ 10 ನಿಮಿಷಕ್ಕೆ ನಮ್ಮ ಟ್ರೈನ್ ಡಿಪಾರ್ಚರ್ ಆಗಿದೆ ಹುಬ್ಬಳ್ಳಿಯಿಂದ. ಇನ್ನು ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಧಾರವಾಡ. ಇಲ್ಲಾಕೋ ನವಳೂರು ಧಾರವಾಡಕ್ಕಿಂತ ಮುಂಚೆ ಬರೋ ಸ್ಟಾಪ್ ಇದು, ನವಳೂರು ಅಂತ ಹೇಳ್ಬಿಟ್ಟು. ಯಾಕೋ ಸ್ಲೋ ಮಾಡಿದ್ರು, ನಿಲ್ಲಿಸ್ತಾರೇನೋ ಗೊತ್ತಿಲ್ಲ, ಸಿಗ್ನಲ್ ಪ್ರಾಬ್ಲಮ್ ಇರ್ಬೇಕು ಅನಿಸುತ್ತೆ. ಬ್ರೇಕ್ ಆಗ್ತಾ ಗುರು, ಸ್ಲೋ ಆಯಿತು. ಮೇ ಬಿ ಸಿಗ್ನಲ್ ಪ್ರಾಬ್ಲಮ್ ಅನಿಸುತ್ತೆ. ನವಲೂರು. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಧಾರವಾಡ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ, ಪ್ಲ್ಯಾಟ್ಫಾರ್ಮ್ ನಂಬರ್ 3ಕ್ಕೆ.
ಧಾರವಾಡ ರೈಲ್ವೆ ನಿಲ್ದಾಣ. ಇಲ್ಲಿಗೆ ಬರೋ ಟೈಮಿಂಗ್ ಇರೋದು 6:33. ಬಟ್ ನಮ್ಮ ಟ್ರೈನ್ ಎಂಟ್ರಿ ಆಗ್ತಿದೆ 6:35. ಅಲ್ಲಿ ನವಲೂರು ಹತ್ರ ಒಂದು 2-3 ನಿಮಿಷ ನಿಲ್ಲಿಸ್ಬಿಟ್ಟಿದ್ರು. ಮೇ ಬಿ ಸಿಗ್ನಲ್ ಇಶ್ಯೂ ಇರಬೇಕು, ಅದಕ್ಕೆ ನಿಲ್ಲಿಸ್ಬಿಟ್ಟಿದ್ರು. ಎರಡು ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನ್ ಧಾರವಾಡದಿಂದ ಹೊರಟಿದೆ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಆಳ್ನಾವರ ಜಂಕ್ಷನ್. ಫ್ರೆಂಡ್ಸ್, ನಾನು ನಿಮಗೆ ರಾತ್ರಿ ಹೇಳಿದ್ನಲ್ಲ ವ್ಯಾಪ್ 7 ಇರ್ಬೋದು ನಮ್ಮ ಟ್ರೈನಿಗೆ ಅಂತ ಹೇಳ್ಬಿಟ್ಟು. ನೋಡಿ, ವ್ಯಾಪ್ 7 ಇರೋದು KGM ಕೃಷ್ಣರಾಜಪುರದ್ದು ವ್ಯಾಪ್ 7 ಲೋಕೋ. ಚಂದ್ರ ನೋಡಿ ಅಲ್ಲಿ ಹೆಂಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಮೊನ್ನೆ ಹುಣ್ಣಿಮೆ ಇತ್ತಲ್ಲ, ಹುಣ್ಣಿಮೆ ದಿವಸ ನಾನು ವಿಡಿಯೋ ಮಾಡಿದ್ದೆ ಹುಣ್ಣಿಮೆಯಲ್ಲಿ ಚಂದ್ರ ಹೆಂಗೆ ಕಾಣಿಸ್ತಾನೆ ಅಂತ ಹೇಳ್ಬಿಟ್ಟು. ಫುಲ್ಲು ಬ್ಲಡ್ ಮೂನ್ ಗುರು, ಕೆಂಪಾಗಿತ್ತು. ಅದು ವಿಡಿಯೋನ ನಾನು ಇನ್ಸ್ಟಾಗ್ರಾಮು ಹಾಗೂ ಫೇಸ್ಬುಕ್ಕಲ್ಲಿ ಹಾಕಿದ್ದೀನಿ. ಇನ್ಸ್ಟಾಗ್ರಾಮು ಫೇಸ್ಬುಕ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಫಾಲೋ ಮಾಡಿ. ಅದರಲ್ಲಿ ಅಪ್ಡೇಟ್ಸ್ ಕೊಡ್ತಾನೆ ಇರ್ತೀನಿ ನಾನು. ಸೂರ್ಯೋದಯ ಆಗ್ತಿದೆ, ಸನ್ರೈಸ್ ಸಾಕದಾಗಿದೆ ಗುರು. ನೋಡೋಕ್ಕೆ ಮಾತ್ರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಸೂರ್ಯೋದಯ. ಬೆಳಗಾವಿಯಿಂದ KSR ಬೆಂಗಳೂರಿಗೆ ಹೋಗೋ ವಂದೇ ಭಾರತ್ ಎಕ್ಸ್ಪ್ರೆಸ್ಸು ಕ್ರಾಸಿಂಗ್ ಆಗ್ತಿದೆ, ಜಿಂಗ್ ಆಗ್ತಿದೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಆಳ್ನಾವರ ಜಂಕ್ಷನಿಗೆ ಬಂದಿದೆ, ಪ್ಲಾಟ್ಫಾರ್ಮ್ ನಂಬರ್ 2ಕ್ಕೆ. ಆ ಕಡೆ ಲೂಪ್ ಲೈನಲ್ಲಿ ಹುಬ್ಳಿಯಿಂದ ಹಜರತ್ ನಿಜಾಮುದ್ದೀನ್ಗೆ ಹೋಗೋ ವೀಕ್ಲಿ ಎಕ್ಸ್ಪ್ರೆಸ್ ಅನ್ಸೋದು, ಅದು ಸರಿಯಾಗಿ ಗೊತ್ತಿಲ್ಲ ನನಗೆ. ಆ ಟ್ರೈನನ್ನ ಪಾರ್ಕಿಂಗ್ ಮಾಡಿದ್ದಾರೆ. ಈ ಕಡೆ ನೋಡಿದ್ರೆ ಡೆಮೋ ಟ್ರೈನ್ ಇನ್ನೂ ಬಂದಿಲ್ಲ ಗುರು. ದಾಂಡೇಲಿಯಿಂದ ಬೆಳಗ್ಗೆ 5:15 ಆಳ್ನಾವರದಿಂದ ಹೋಗಿರುತ್ತೆ, ಆ ಕಡೆಯಿಂದ ರಿಟರ್ನ್ ಬಂದಿಲ್ಲ ಇನ್ನು. ಅದು ನಿಮಗೆ ಜಂಕ್ಷನ್ ರೂಟ್ ತೋರಿಸ್ತೀನಿ. ಮೊನ್ನೆ ನಾನು ದಾಂಡೇಲಿ ವೀಡಿಯೋ ಹಾಕಿದಾಗ ಜಂಕ್ಷನ್ ರೂಟ್ ತೋರ್ಸೋಕ್ಕಾಗಿರಲಿಲ್ಲ. ಇವತ್ತು ನಾನು ನಿಮಗೆ ಆ ಜಂಕ್ಷನ್ ರೂಟ್ ತೋರಿಸ್ತೀನಿ. ಆಳ್ನಾವರದಿಂದ ದಾಂಡೇಲಿಗೆ ಹೋಗೋ ಜಂಕ್ಷನ್ ರೂಟು ಹೊರಟಿದೆ. ಆಳ್ನಾವರ ಜಂಕ್ಷನಿಂದ ನಮ್ಮ ಟ್ರೈನು. ಇನ್ನು ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಲೋಂಡಾ ಜಂಕ್ಷನ್. ಫ್ರೆಂಡ್ಸ್, ಈಗ ಒಂದು ಲೆಫ್ಟ್ ಸೈಡ್ ಒಂದು ಲೈನ್ ಕಟ್ ಆಗುತ್ತೆ. ಈಗ ನಾವು ಹೋಗ್ತಿರೋ ಲೈನಿಂದ ಅದೇ ಲೈನು ದಾಂಡೇಲಿಗೆ ಹೋಗುತ್ತೆ. ಇದೇ ಲೈನ್ ನೋಡಿ, ಇದೇ ಲೈನು ದಾಂಡೇಲಿಗೆ ಹೋಗೋ ಲೈನು. ಅದಕ್ಕೆ ಆಳ್ನಾವರ ಜಂಕ್ಷನ್ ಅಂತ.
ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಲೋಂಡಾ ಜಂಕ್ಷನ್ಗೆ ಎಂಟ್ರಿ ಆಗ್ತಿದೆ ಪ್ಲ್ಯಾಟ್ಫಾರಮ್ ನಂಬರ್ 2ಕ್ಕೆ. ಸೊ ಆ ಕಡೆಯಿಂದ ಪ್ಲ್ಯಾಟ್ಫಾರಮ್ ನಂಬರ್ 1ಕ್ಕೆ ಬೆಳಗಾವಿಯಿಂದ ಮೈಸೂರಿಗೆ ಹೋಗೋ ವಿಶ್ವಮಾನವ ಎಕ್ಸ್ಪ್ರೆಸ್ಸು ಅರೈವಲ್ ಆಗ್ತಿದೆ. ಅದು ವ್ಯಾಪ್ 7 ಲೋಕೋ ಜೊತೆ ಇದೆ ವಿಶ್ವಮಾನವ ಎಕ್ಸ್ಪ್ರೆಸ್ಸು. ಅದೇನೋ ರೀಸೆಂಟಾಗಿ ಒಂದು ರೂಮರ್ ಹರಡಿತ್ತು LHB ಆಗುತ್ತೆ ಅಂತ ಹೇಳ್ಬಿಟ್ಟು ವಿಶ್ವಮಾನವ, ಬಟ್ ಯಾಕೆ ಆಗಲಿಲ್ಲ ಅಂತ ನನಗೆ ಗೊತ್ತಿಲ್ಲ. ನಿಮಗೇನಾದರೂ ಮಾಹಿತಿ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ, ಯಾಕೆ ವಿಶ್ವಮಾನವ ಎಕ್ಸ್ಪ್ರೆಸ್ಸು LHB ಆಗಲಿಲ್ಲ ಅಂತ ಹೇಳ್ಬಿಟ್ಟು. ವ್ಯಾಪ್ 7 ಲೋಕೋ ಜೊತೆ ಪ್ಲ್ಯಾಟ್ಫಾರಮ್ ನಂಬರ್ 1ಕ್ಕೆ ಅರೈವಲ್ ಆಗಿದೆ ವಿಶ್ವಮಾನವ ಎಕ್ಸ್ಪ್ರೆಸ್. ದಾದಾರು ಹುಬ್ಳಿ ಎಕ್ಸ್ಪ್ರೆಸ್ಸು ಸಿಂಗ್ ಆಗ್ತಿದೆ ಲೋಂಡಾ ಬಿಟ್ಟ ಮೇಲೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಖಾನಾಪುರ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗಿದೆ. ಪ್ಲ್ಯಾಟ್ಫಾರ್ಮ್ ಆ ಸೈಡ್ ಹೋಗಿದೆ. ಖಾನಾಪುರ ಅನ್ನೋದು, ನಾನು ಬೀದರ್ಗೆ ಹೋಗ್ಬೇಕಾದ್ರೆ ಅಲ್ಲೊಂದು ಖಾನಾಪುರ ಇತ್ತು. ಖಾನಾಪುರ ಅನ್ನೋದು ತುಂಬ ಇದ್ದಾವೆ ನಮ್ಮ ಕರ್ನಾಟಕದಲ್ಲಿ. ನಮ್ಮ ಟ್ರೈನ್ ಈಗ ಬೆಳಗಾವಿ ಸಿಟಿಗೆ ಅರೈವಲ್ ಆಗ್ತಿದೆ. ಬೆಳಗಾವಿ ನಗರಕ್ಕೆ ಸ್ವಾಗತ ಫ್ರೆಂಡ್ಸ್. ನೋಡೋಣ ರೈಲ್ವೆ ಸ್ಟೇಷನ್ಗೆ ಎಷ್ಟೊತ್ತು ಹೋಗುತ್ತೆ ಅಂತ ಹೇಳ್ಬಿಟ್ಟು. ಎಂಟು ಗಂಟೆ 50 ನಿಮಿಷಕ್ಕೆ ಬರಬೇಕಾಗಿರೋ ಬೆಳಗಾವಿಗೆ 8 ಗಂಟೆ 57 ನಿಮಿಷಕ್ಕೆ, ಅಂದರೆ 7 ನಿಮಿಷ ತಡವಾಗಿ ಬೆಳಗಾವಿ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ ಪ್ಲ್ಯಾಟ್ಫಾರಮ್ ನಂಬರ್ 1ಕ್ಕೆ. ಬೆಳಗಾವಿ ರೈಲು ನಿಲ್ದಾಣ. ಏನು ಗುರು, ಸಖತ್ತಾಗಿದೆ ಗುರು ರೈಲ್ವೆ ಸ್ಟೇಷನ್ ಮಾತ್ರ. ಸೇಮ್ ಹುಬ್ಳಿದು ನೋಡ್ದಂಗೆ ಆಗುತ್ತೆ. ಹುಬ್ಳಿ ರೈಲ್ವೆ ಸ್ಟೇಷನ್ ಯಾವ ಥರ ಇದೆಯೋ ಇದು ಅದೇ ಥರನೇ ಇದೆ, ಸಖತ್ತಾಗಿದೆ. ಹೊರಟಿದೆ ಬೆಳಗಾವಿಯಿಂದ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಪಚ್ಚಾಪುರ.
ಮೀರಜು ಹುಬ್ಳಿ ಎಕ್ಸ್ಪ್ರೆಸ್ ಟ್ರೈನ್ ಕ್ರಾಸಿಂಗ್ ಆಗ್ತಿದೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಪಚ್ಚಾಪುರ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ಪ್ಲ್ಯಾಟ್ಫಾರ್ಮ್ ಆ ಕಡೆ ಬಂದಿದೆ. 1 ನಿಮಿಷ ಬಿಫೋರ್ ಬಂದಿದೆ ನಮ್ಮ ಟ್ರೈನ್ ಪಚ್ಚಾಪುರಕ್ಕೆ. ಪಚ್ಚಾಪುರ ರೈಲ್ವೆ ಸ್ಟೇಷನಿಂದ ಹೊರಟಿದೆ. ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಗೋಕಾಕ ರೋಡ್ ರೈಲ್ವೆ ಸ್ಟೇಷನ್. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಗೋಕಾಕ್ ರೋಡ್ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ಗೋಕಾಕ ರೋಡ ಅಂತ ಹಾಕೋ ಬದಲು ಗೋಕಾಕ ರಸ್ತೆ ಅಂತ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಪ್ಲ್ಯಾಟ್ಫಾರ್ಮ್ ನಂಬರ್ 2ಕ್ಕೆ ಎಂಟ್ರಿ ಆಗಿದೆ ಗೋಕಾಕ್ ರೋಡ್ ರೈಲ್ವೆ ಸ್ಟೇಷನ್. ಎರಡು ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನ್ ಗೋಕಾಕ್ ರೋಡ್ ರೈಲ್ವೆ ಸ್ಟೇಷನಿಂದ ಹೊರಟಿದೆ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಘಟ್ಟಪ್ರಭಾ. ಘಟ್ಟಪ್ರಭಾ ನದಿ, ಇದೇ ನದಿಗೆ ಗೋಕಾಕ್ ಫಾಲ್ಸು ಕ್ರಿಯೇಟ್ ಆಗಿರೋದಲ್ವ. ಬರಬೇಕು, ಹೋದ ವರ್ಷವೇ ಬರಬೇಕು ಅಂತಿದ್ದೆ, ಬಟ್ ಹೋದ ವರ್ಷ ಟೈಮ್ ಆಗಲಿಲ್ಲ ಗೋಕಾಕ್ ಫಾಲ್ಸ್ ನೋಡೋಕ್ಕೆ. ಈ ವರ್ಷ ಅಂತೂ ಮಾನ್ಸೂನಲ್ಲಿ ಪಕ್ಕಾ ಬಂದೇ ಬರ್ತೀನಿ ಗೋಕಾಕ್ ಫಾಲ್ಸ್ ನೋಡೋಕ್ಕೆ. ನಿಮಗೂ ನನ್ನ ಜೊತೆಗೆ ನಿಮಗೂ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಘಟ್ಟಪ್ರಭಾ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ ಪ್ಲ್ಯಾಟ್ಫಾರ್ಮ್ ನಂಬರ್ 2ಕ್ಕೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಚಿಕ್ಕೋಡಿ ರೋಡ್ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ಪ್ಲ್ಯಾಟ್ಫಾರಮ್ ನಂಬರ್ 1 ಆ ಕಡೆ ಬಂದಿದೆ. ಇಲ್ಲಿ ಮೀರಜಿಂದ ಬೆಳಗಾವಿಗೆ ಹೋಗೋ ಪ್ಯಾಸೆಂಜರ್ ಟ್ರೈನ್ ಒಂದು ಕ್ರಾಸಿಂಗ್ ಆಗಬೇಕು. ನೋಡೋಣ ಎಲ್ಲಿ ಕ್ರಾಸಿಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ರಾಯಬಾಗ ರೈಲ್ವೆ ಸ್ಟೇಷನ್ಗೆ
ಎಂಟ್ರಿ ಆಗ್ತಿದೆ ಪ್ಲ್ಯಾಟ್ಫಾರಮ್ ನಂಬರ್ 1ಕ್ಕೆ. ಪ್ಲ್ಯಾಟ್ಫಾರಮ್ ಮೇಲೆ ಶೆಲ್ಟ್ರೇ ಇಲ್ಲಲ್ಲ ಗುರು, ಇಲ್ಲಿ ಮೊದಲೇ ಸಿಕ್ಕಾಪಟ್ಟೆ ಬಿಸಿಲು ನೋಡಿ. ಎಲ್ಲೋ ಒಂದೊಂದು ಕಡೆ ಚಿಕ್ಕ ಚಿಕ್ಕದಾಗಿದ್ದಾವೆ ಶೆಲ್ಟರ್ಸು. ಹೊರಟಿದೆ ನಮ್ಮ ಟ್ರೈನು ರಾಯಬಾಗಿಂದ. ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಚಿಂಚಲಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಚಿಂಚಲಿ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ಬಿಫೋರೇ ಬರ್ತಿದೆ ಗುರು. ಬೆಳಗಾವಿ ಬಿಟ್ಟ ಮೇಲಿಂದ ಎಲ್ಲ ರೈಲ್ವೆ ಸ್ಟೇಷನ್ಗೂ ಬಿಫೋರೇ ಬರ್ತಿದೆ ನಮ್ಮ ಟ್ರೈನ್ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ಸು. ಇವಾಗ ಚಿಂಚಲಿಗೆ 10:44 ಬರಬೇಕಾಗಿರೋದು 10:40 ಬಂದಿದೆ ಚಿಂಚಲಿ ರೈಲ್ವೆ ಸ್ಟೇಷನ್ಗೆ. ಮೀರಜಿಂದ ಬೆಳಗಾವಿಗೆ ಹೋಗೋ ಪ್ಯಾಸೆಂಜರ್ ಟ್ರೈನು, ಡೆಮು ಟ್ರೈನು ಕ್ರಾಸಿಂಗ್ ಆಗ್ತಿದೆ ಚಿಂಚಲಿ ಹತ್ರ. ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಕುಡಚಿ. ಗುರು, ಕುಡ್ಚಿ ರೈಲ್ವೆ ಸ್ಟೇಷನ್ನ ತೋರ್ಸೋಕ್ಕಾಗಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಮನೆಯಿಂದ ಕಾಲ್ ಬಂತು, ಮಾತಾಡ್ತಿದ್ದೆ, ಸೊ ಅದನ್ನು ತೋರ್ಸೋಕ್ಕಾಗಲಿಲ್ಲ ಕುಡ್ಚಿ ರೈಲ್ವೆ ಸ್ಟೇಷನ್ನ. ಇದು ಕುಡ್ಚಿ ರೈಲ್ವೆ ಸ್ಟೇಷನ್ ಬಿಡ್ತಿದ್ದಂಗೆ ನಮ್ಮ ಕೃಷ್ಣ ನದಿನ ಕ್ರಾಸಿಂಗ್ ಮಾಡ್ತೀವಿ ನಾವು. ಕೃಷ್ಣ ನದಿ ಬಿಡ್ಚಿದು. ಇನ್ನು ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಉಗಾರ ಕುರ್ದಾ. ಪ್ರೊನೌನ್ಸಿಯೇಷನಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಇದೇ ನಮ್ಮ ಕರ್ನಾಟಕದ ಈ ಟ್ರೈನ್ ನಿಲ್ಲಿಸುವ ಲಾಸ್ಟ್ ರೈಲ್ವೆ ಸ್ಟೇಷನ್. ಇದು ಬಿಟ್ಟರೆ ಇನ್ನೊಂದಿದೆ ಶೆಡ್ಬಾಳ ಅಂತ ಹೇಳ್ಬಿಟ್ಟು, ಸೊ ಅಲ್ಲಿ ನಮ್ಮ ಟ್ರೈನ್ ಸ್ಟಾಪ್ ಆಗಲ್ಲ. ಇಲ್ಲಿ ಉಗಾರದಲ್ಲೇ ಲಾಸ್ಟ್ ಸ್ಟಾಪ್ ನಮ್ಮ ಕರ್ನಾಟಕಕ್ಕೆ. ಇನ್ನು ನೆಕ್ಸ್ಟು ಡೈರೆಕ್ಟಾಗಿ ಮೀರಜ್ಜೆ, ಮಹಾರಾಷ್ಟ್ರ ಎಂಟ್ರಿ. ಉಗಾರ ಕುರ್ದಾ ಪ್ಲ್ಯಾಟ್ಫಾರ್ಮ್ ನಂಬರ್ 2 ಅನಿಸುತ್ತೆ. ಹೊರಟಿದೆ ನಮ್ಮ ಟ್ರೈನು ಉಗಾರ ಕುರ್ದಾ ರೈಲ್ವೆ ಸ್ಟೇಷನಿಂದ. ಗುರು, ಲೋಕೋ ಅವರೆಲ್ಲ ಇಲ್ಲೇ ಚೇಂಜ್ ಆದರು. CR ಅವ್ರು ತಗೊಂಡಿರ್ಬೇಕು ನೋಡಿ. ಲೋಕೋ ಪೈಲಟ್ಸ್ ಎಲ್ಲ ಇಳಿದ್ಬಿಟ್ಟು ಹೋಗ್ತವ್ರೆ. ಯಾಕಂದರೆ SWR ಮೀರಜ್ ಔಟರ್ ಅವ್ರಿಗಿದೆ, ಬಟ್ ಇಲ್ಲೇ ಚೇಂಜ್ ಆಗಿದ್ದಾರೆ. ನಮ್ಮ ಟ್ರೈನ್ ಈಗ ಶೆಡ್ಬಾಳ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ ಗುರು. ಸ್ಕಿಪ್ ಮಾಡೋ ಬದಲು ಜಸ್ಟ್ ಇಲ್ಲಿ 1 ನಿಮಿಷ ಸ್ಟಾಪ್ ಕೊಟ್ಟಿದ್ದೀರ, ಭಾಳ ಜನಕ್ಕೆ ಉಪಯೋಗ ಆಗ್ಬೋದು. ಯಾಕಂದರೆ ಇದು ಕರ್ನಾಟಕದ ಲಾಸ್ಟ್ ರೈಲ್ವೆ ಸ್ಟೇಷನ್ನು. ಕರ್ನಾಟಕದಿಂದ ಹೋಗ್ಬೇಕಾದ್ರೆ ಆ ಕಡೆಯಿಂದ ಬರ್ಬೇಕಾದ್ರೆ ಫಸ್ಟ್ ರೈಲ್ವೆ ಸ್ಟೇಷನ್ ಶೆಡ್ಬಾಳ ರೈಲ್ವೆ ಸ್ಟೇಷನ್ನು. ಯಾಕಂತ ಹೇಳ್ತೀನಿ ನೋಡಿ, ಇದನ್ನು ನೆಕ್ಸ್ಟ್ ಸ್ಟಾಪು ವಿಜಯನಗರ ಅಂತ ಒಂದು ಬರುತ್ತೆ, ಅದು ಮಹಾರಾಷ್ಟ್ರದಲ್ಲಿ ಬರುತ್ತೆ. SWR ಅಲ್ಲೇ ಬರುತ್ತೆ ಅದು ರೈಲ್ವೆ ಸ್ಟೇಷನಿಗೆ ನೋಡಿ. ಪಕ್ಕ ಅಲ್ಲಿ ಸ್ಟಾಪ್ ಕೊಡ್ತಾರೆ, ಅನ್ಅಫಿಷಿಯಲ್ ಹಾಲ್ಟು. ಸಿಗ್ನಲ್ ಇಶ್ಯೂಗಾಗಲಿ ಮೀರಜ್ ಔಟರಲ್ಲಿ ನಿಲ್ಲಿಸ್ಬಿಡ್ತಾರೆ ನೋಡಿ. ನಾನು ಹೇಳಿಲ್ವ ನಿಮ್ಗಾಗಲೇ ವಿಜಯನಗರದಲ್ಲಿ ನಿಲ್ಲಿಸ್ತಾರೆ ಅಂತ ಹೇಳ್ಬಿಟ್ಟು ನೋಡಿ.
ಇಲ್ಲಿ ಬಂದು ಟೈಮ್ ವೇಸ್ಟ್ ಮಾಡೋ ಬದಲು ಶೆಡ್ಬಾಳದಲ್ಲಿ 1 ನಿಮಿಷ ಹಾಲ್ಟ್ ಕೊಟ್ಟರೆ ತುಂಬ ಜನಕ್ಕೆ ಉಪಯೋಗ ಆಗುತ್ತೆ. SWR ಅವರು ಇದೊಂದನ್ನು ಕನ್ಸಿಡರ್ ಮಾಡಬೇಕು, ಶೆಡ್ಬಾಳದಲ್ಲಿ ಸ್ಟಾಪ್ ಕೊಡಬೇಕು. ಸುಮಾರು 10 ನಿಮಿಷದಿಂದ ಇಲ್ಲೇ ಹಾಲ್ಟ್ ಆಗಿದೆ ಗುರು, ವಿಜಯನಗರ ರೈಲ್ವೆ ಸ್ಟೇಷನಲ್ಲಿ. ಇಷ್ಟು ಟೈಮ್ ವೇಸ್ಟ್ ಆಗ್ತಿದೆ ಈ ಟ್ರೈನ್ಗೆ. ಹುಬ್ಳಿ ಡಿವಿಷನ್ ಅವರು ಒಂಚೂರು ಯೋಚನೆ ಮಾಡಿ ಶೆಡ್ಬಾಳದಲ್ಲಿ 1 ನಿಮಿಷ ಹಾಲ್ಟ್ ಕೊಟ್ಟರೆ ಬೆಂಗಳೂರಿಂದ ಇಲ್ಲಿಗೆ ಬರೋರಿಗೆ, ಇಲ್ಲಿಂದ ಬೆಂಗಳೂರಿಗೆ ಹೋಗೋರಿಗೆ ತುಂಬ ಉಪಯೋಗ ಆಗುತ್ತೆ. ಮೈನ್ ಲೈನಲ್ಲೇ ನಿಲ್ಲಿಸ್ಬಿಟ್ಟಿದ್ದಾರೆ ಗುರು. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಖಾಲಿ, ಬೆಳಗಾವಿಯಲ್ಲೇ ಮುಕ್ಕಾಲು ಭಾಗ ಖಾಲಿ ಆಯಿತು ನಮ್ಮ ಟ್ರೈನು. ಇನ್ನು ಕುಡ್ಚಿಯಲ್ಲಿ ಫ್ರೆಂಡ್ಸ್, ಆ ಕಡೆ ಬಲಗಡೆ 3ನೇ ಲೈನ್ ಏನು ನೋಡ್ತಿದ್ದೀರಾ, ಆ ಲೈನ್ ಬಂದ್ಬಿಟ್ಟು ಮೀರಜಿಂದ ಕುರ್ದವಾಡಿ ಜಂಕ್ಷನ್ಗೆ ಹೋಗೋ ಲೈನು, ವಯಾ ಪಂಡ್ರಾಪುರದ ಮೇಲೆ ಹೋಗುತ್ತೆ ಆ ಲೈನು. ಸೊ ಮೀರಜು ಒಂದು ಮೇಯ್ನ್ ಜಂಕ್ಷನ್ ಪಾಯಿಂಟ್ ಆಗುತ್ತೆ ಮಹಾರಾಷ್ಟ್ರದಲ್ಲಿ. ಇದು ಒಂದು ಡಿವಿಷನ್ನು, ಮೀರಜ್ ಅನ್ನೋದು ಸೆಂಟ್ರಲ್ ರೈಲ್ವೆಯಲ್ಲಿ ಇದೊಂದು ಡಿವಿಷನ್ನು. ಒಂದು ಲೈನು ಈಗ ನಾವು ಬಂದ್ವಲ್ಲ ಬೆಳಗಾವಿ ಲೈನು, ಈ ಲೈನ್ ಒಂದು, ಇನ್ನೊಂದು ಆ ಕಡೆ ಏನು ನೋಡ್ತಿದ್ದೀರ ಆ ಲೈನು ಪಂಡ್ರಾಪುರದ ಮೇಲೆ ಕುರ್ದವಾಡಿ ಜಂಕ್ಷನ್ಗೆ ಹೋಗುತ್ತೆ, ಆ ಲೈನ್ ಒಂದು. ಇನ್ನೊಂದು ಕೊಲ್ಹಾಪುರ ಜಂಕ್ಷನ್, ಕೊಲ್ಹಾಪುರಕ್ಕೆ ಒಂದು ಹೋಗುತ್ತೆ ಆ ಲೈನು. ಇನ್ನೊಂದು ಲೈನ್ ಬಂದುಬಿಟ್ಟು ಸಾಂಗ್ಲಿ ಕಡೆ ಹೋಗುತ್ತೆ. ಟೋಟಲ್ಲು 4 ಲೈನ್ ಮೇನ್ ಜಂಕ್ಷನ್ ಗುರು ಇದು ಮೀರಜು. ಇದ್ರ ಮಾಹಿತಿ ಆಲ್ರೆಡಿ ನಾನು ತುಂಬ ಸರಿ ಹೇಳಿದ್ದೀನಿ ಕರ್ನಾಟಕ ಸಂಪರ್ಕ ಕ್ರಾಂತಿ ಮಾಡಿದಾಗ. ಇವಾಗ ಒಂದು ಸರಿ ಇರಲಿ ಅಂತ ಹೇಳಿದ್ದೀನಿ. ಯಾವುದೋ ಒಂದು ಕುರ್ದವಾಡಿ ಜಂಕ್ಷನ್ ಕಡೆ ಗೂಡ್ಸ್ ಹೋಗ್ತಿದೆ ನೋಡಿ, ಆ ಕಡೆ ಲೈನಲ್ಲಿ. ಮೀರಜಿಂದ ಕ್ಯಾಸ್ಟಲ್ ರಾಕ್ ಹೋಗೋ ಪ್ಯಾಸೆಂಜರ್ ಟ್ರೈನು ಜಿಂಗ್ ಆಗ್ತಿದೆ ಮೀರಜ್ ಔಟರಲ್ಲಿ. ಈ ಟ್ರೈನ್ ಈಗ ಕ್ಯಾಸ್ಟಲ್ ರಾಕ್ಗೆ ಹೋಗಲ್ಲ, ಲೋಂಡಾ ಜಂಕ್ಷನ್ಗೆ ಶಾರ್ಟ್ ಟರ್ಮಿನೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಆ ಕಡೆ ಲೈನ್ ಏನು ನೋಡ್ತಿದ್ರೆ ಅದು ಕೊಲ್ಹಾಪುರದಿಂದ ಮೀರಜ್ ಜಂಕ್ಷನ್ಗೆ ಬರೋ ಲೈನು. ಕೊಲ್ಹಾಪುರದಿಂದ ವೀಡಿಯೋ ಮಾಡಬೇಕು, ನಾನು ಒಂದು ಪ್ಲ್ಯಾನ್ ಮಾಡ್ತಿದ್ದೀನಿ. ನೋಡೋಣ ಯಾವತ್ತಾಗುತ್ತೋ ಆವತ್ತು. ಕೊಲ್ಹಾಪುರ ಮಹಾಲಕ್ಷ್ಮಿ ಅಮ್ಮ ಯಾವಾಗ ಕರ್ಸ್ಕೊಂತಾರೋ ಆವಾಗ ಹೋಗೋಣ, ದರ್ಶನ ಮಾಡೋಣ. ಫೈನಲಿ ನಮ್ಮ ಟ್ರೈನು ಪ್ಲ್ಯಾಟ್ಫಾರ್ಮ್ ನಂಬರ್ 3ಕ್ಕೆ ಮೀರಜ್ ರೈಲ್ವೆ ಸ್ಟೇಷನ್ಗೆ ಬಂದಿದೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಪೋರ್ಟ್ ಮಾಡ್ತೀರಿ. ನೆಕ್ಸ್ಟ್ ಯಾವ ವಿಡಿಯೋ ಬೇಕಂತ ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಫೇವ್ರೇಟ್ ಟ್ರೈನ್ ಯಾವುದಂತ ಕಳಿಸಿ. ಬಟ್ ಕರ್ನಾಟಕದ ಒಳಗೆ ಇರಲಿ, ಕರ್ನಾಟಕ ಬಿಟ್ಟು ಹೊರಗೆ ಹೋಗೋಂಥದ್ದು ಯಾವುದು ತಿಳ್ಸೋಕ್ಕೆ ಹೋಗ್ಬಿಟ್ರಿ. ಕರ್ನಾಟಕದ ಒಳಗೆ ಅಡ್ಡಾಡೋಂಥ ಟ್ರೈನ್ಸ್ ಕಳಿಸಿದ್ರೆ ಅದನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ.